ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿ ಏರ್ಪೋರ್ಟಿಗೆ ಇಳಿದು ಹೊರಗಡೆ ಬರ್ತಾ ಇದ್ದ ದೃಶ್ಯಗಳನ್ನು ನೋಡಿದ್ರಿ. ಆ್ಯಕ್ಚುಲಿ ಮೊದಲು ಬಂದ ಮಾಹಿತಿ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಒಟ್ಟೊಟ್ಟಿಗೆ ದಿಲ್ಲಿಗೆ ಹೋಗ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಯಾಕೋ ಈಗಲೇ ಹೋಗ್ಬಿಟ್ರು. ನಾಳೆ ಓಟ್ ಚೋರಿ ವಿರುದ್ಧ ಕಾಂಗ್ರೆಸ್ಸಿನ ದೊಡ್ಡ ಪ್ರತಿಭಟನೆ ಇದೆ ದಿಲ್ಲಿಯಲ್ಲಿ. ರಾಮಲೀಲಾ ಮೈದಾನದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಿಂದ ಕಾರ್ಯಕರ್ತರು, ಪದಾಧಿಕಾರಿಗಳು, ನಾಯಕರೆಲ್ಲ ಬರ್ತಿದ್ದಾರೆ. ಕರ್ನಾಟಕದಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು, ಶಾಸಕರುಗಳು ಅನೇಕರು ಹೋಗ್ತಾ ಇದ್ದಾರೆ. ನಾಳೆ ಒಟ್ಟೊಟ್ಟಿಗೆ ಹೋಗಿ ಒಟ್ಟೊಟ್ಟಿಗೆ ಬರ್ತಾರೆ ಅಂತ ಸುದ್ದಿ ಇತ್ತು. ಡಿ ಕೆ ಶಿವಕುಮಾರ್ ಅವರು ಒಂದು ದಿವಸ ಮೊದಲೇ ಹೋಗಿದ್ದಾರೆ, ಒಂದು ದಿವಸ ಎಕ್ಸ್ಟ್ರಾನು ಉಳ್ಕತಾರಂತಲ್ಲಿ. ಮುಖ್ಯಮಂತ್ರಿಗಳ ನಾಳೆ ಹೊರಡೋದು. ಇವತ್ತು ರಾತ್ರಿ ಏನಾದರೂ ವರಿಷ್ಠರ ಭೇಟಿ ಇದೆಯಾ, ಅಥವಾ ಒಂದು ದಿವಸ ಎಕ್ಸ್ಟ್ರಾ ಉಳ್ಕತಾರಲ್ಲ ವರಿಷ್ಠರನ್ನೇನಾದರೂ ಭೇಟಿ ಆಗ್ತಾರಾ? ಲಾಜಿಕಲಿ ಯೋಚನೆ ಮಾಡಿದ್ರೆ ಆ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ರಾಹುಲ್ ಗಾಂಧಿಯವರು ಹೈದರಾಬಾದ್ನಲ್ಲಿದ್ದಾರೆ. ಈಗ ರಾಹುಲ್ ಗಾಂಧಿಯವರ ಭೇಟಿಯೇ ಕ್ರೂಷಿಯಲ್ಲು ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ. ಹೈದರಾಬಾದ್ನಲ್ಲಿದ್ದಾರೆ, ಮೆಸ್ಸಿ ಜೊತೆಗಿದ್ದಾರೆ ಅವರು. ನಾಳೆ ಇಡೀ ದಿನ ಪ್ರತಿಭಟನೆಯಲ್ಲಿ ಹೋಗುತ್ತೆ. ನಾಡಿದ್ದು ರಾಹುಲ್ ಗಾಂಧಿಯವರು ಜರ್ಮನಿಗೆ ಹೊರಟರು. ರಾಹುಲ್ ಗಾಂಧಿಯವರ ಭೇಟಿ ಅಂತೂ ಆಗೋದಿಲ್ಲ ಅಂತಾಯಿತು. ಅಂದರೆ ಆಗುವುದು ಕಷ್ಟ ಸಾಧ್ಯ. ನಾಳೆ ಪ್ರತಿಭಟನೆ ಮುಗಿಸಿದ ಮೇಲೆ ಮಾಡ್ತಾರಾ? ಈ ಎಲ್ಲ ಗೊಂದಲಗಳ ಮಧ್ಯದಲ್ಲಿ ಇಷ್ಟೊಂದು ಅವಸರವಾಗಿ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕರೆದು ಕೂಡಿಸ್ಕೊಂಡು ಮೀಟಿಂಗ್ ಮಾಡುವ ಮೈಂಡ್ನಲ್ಲಿ ಹೈಕಮಾಂಡ್ ಇದ್ದದ್ದೇ ನಿಜ. ಆದರೆ ಒಬ್ಬರ ಮನೆಗೊಬ್ಬರು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ಹೇಳ್ತಾ ಇರಲಿಲ್ಲ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಿರಲಿಲ್ಲ. ಅಧಿವೇಶನ ಮುಗಿಯುವ ತನಕ ಕರ್ನಾಟಕದಲ್ಲಿ ಎದ್ದಿರುವ ಈ ಸಮಸ್ಯೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡೋದು ಡೌಟ್ಫುಲ್. ಆಗೋದಿಲ್ಲ ಅನ್ಸುತ್ತದು. ವರಿಷ್ಠರನ್ನು ಭೇಟಿಯಾಗುವ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಾನು ಹೇಳಲಿಲ್ಲ, ಇದೆ ಅಂತಾನು ಹೇಳಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಅಡ್ಡಡ್ಡ ತಲೆ ಆಡಿಸಿದ್ರು. ಅದರ ಅರ್ಥ ವರಿಷ್ಠರ ಭೇಟಿ ಏನು ಆಗ್ತಾ ಇಲ್ಲ. ಯತೀಂದ್ರ ಅವರ ಹೇಳಿಕೆ, ಜಮೀರ್ ಅಹ್ಮದ್ ಖಾನ್ರ ಹೇಳಿಕೆಗಳ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರಾ? ಪಾಸಿಬಿಲಿಟಿ ಇದೆ, ಕಂಪ್ಲೇಂಟ್ ಮಾಡಬಹುದು. ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡೆಲ್ಲಿ ಪೊಲೀಸ್ನ ಎಕನಾಮಿಕ್ ಅಫೆನ್ಸ್ ವಿಂಗ್ನವರು ಒಂದು ನೋಟಿಸ್ ಕೊಟ್ಟಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಸುರೇಶ್ ಅವರಿಗೆ, 19ನೇ ತಾರೀಕು ಒಳಗಾಗಿ ಬಂದು ನೀವು ಹೇಳಿಕೆ ಕೊಡಬೇಕು ದಾಖಲೆಗಳ ಸಮೇತ ಅಂತ ಹೇಳಿದ್ದಾರೆ. ದಾಖಲೆಗಳನ್ನು ತಗೊಂಡು ಬಂದಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಬಹುಶಃ ಅಲ್ಲಿ ಹಾಜರಾಗಿ ಹೇಳಿಕೆಯೊಂದನ್ನು ಕೊಡಬಹುದು.